ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಮತ್ತು ಈಗ ಎಸ್ಐಟಿಯ ವಿಚಾರವಾಗಿ ಈಗಾಗಲೇ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 13 ದಿನಗಳ ಕಾಲ ಇನ್ನೂ ಎಕ್ಸ್ಟ್ರಾ ನಮಗೆ ಕಸ್ಟಡಿ ಕೊಡಿ ಅಂತ ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟು 14 ದಿನ, ಒಂದಿನ ನಾವು ಕಳೆದಿದ್ದೀವಿ, ಇನ್ನು 13 ದಿನಗಳ ಕಾಲ ಅವರನ್ನು ನಮಗೆ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಈ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೂ ಕೂಡ ಅವಕಾಶ ಇದೆ. ಹಾಗಾಗಿ ಸಂತ್ರಸ್ತೆ ಕೂಲಿ ಕಾರ್ಮಿಕರವರು ಇವರು ಶ್ರೀಮಂತರು, ಈ ಪ್ರಕರಣವನ್ನು ಇವರು ಏನು ಬೇಕಾದರೂ ಮಾಡುವ ಶಕ್ತಿ ಇರುವಂಥವರು. ಹಾಗಾಗಿ ಇವರನ್ನು 13 ದಿನಗಳ ಕಾಲ, ಇನ್ನೂ 13 ದಿನಗಳ ಕಾಲ ನಮ್ಮ ಕಸ್ಟಡಿ ಕೊಡಬೇಕು ಅಂತ ಹೇಳಿ ಮಾತನಾಡಿದ್ರೆ ಈ ಮಧ್ಯಪ್ರವೇಶ ಮಾಡಿದ್ದಾರೆ ಪ್ರಜ್ವಲ್ ಪರ ವಕೀಲ ಅರುಣ್. 161 ಹೇಳಿಕೆ ಬಳಿಕ ಅತ್ಯಾಚಾರದ ಆರೋಪ ದಾಖಲಾಗಿರೋದು. 161 ಹೇಳಿಕೆ ಆದಮೇಲೆ ಏಪ್ರಿಲ್ 28ರಿಂದ ಮೇ 2ನೇ ತಾರೀಕು ತನಕ ಯಾವುದೇ ಅತ್ಯಾಚಾರ ಇರಲಿಲ್ಲ. 3 ದಿನಗಳ ಬಳಿಕ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿರೋದು ಅಂತ ಮಧ್ಯಪ್ರವೇಶ ಮಾಡಿದ್ದಾರೆ. ಆ ಕೇಸನ್ನು ಜಾಮೀನು ರಹಿತ ನಾನ್ ಬೇಲೆಬಲ್ ಮಾಡಿದ್ದಾರೆ. ಅತ್ಯಾಚಾರ ಕೇಸನ್ನು ಆ್ಯಡ್ ಮಾಡಿ ನಾನ್ ಬೇಲೆಬಲ್ ಮಾಡಿದ್ದಾರೆ. ಪದಗಳನ್ನು ಬಳಸಿ ತಮಗೆ ಬೇಕಾದಂತೆ ವಾದ ಮಾಡ್ತಾ ಇದ್ದಾರೆ. ಜಾಮೀನು ನೀಡಬಹುದಾದಂಥ ಕೇಸ್ ಇದು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮುಂದಿಟ್ಟಿದ್ದಾರೆ. ಮಹಿಳಾ ತನಿಖಾಧಿಕಾರಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕು, ಆದರೆ ರೆಡಿಮೇಡ್ ದೂರನ್ನು ಸ್ವೀಕರಿಸಲಾಗಿದೆ. ರೆಡಿಮೇಡು ಅಂತಂದರೆ ಪ್ರಿಂಟೆಡ್, ಯಾರೋ ಟೈಪ್ ಮಾಡಿರುವ ಟೈಪ್ಡ್ ದೂರನ್ನು ತಗೊಳ್ಳಲಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದವನ್ನು ಇಡ್ತಿದ್ದಾರೆ. 14 ದಿನಗಳ ಕಸ್ಟಡಿಯಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ತುಂಬ ವರ್ಷಗಳ ನಂತರ ದೂರು ಕೊಡಲಾಗಿರೋದು. ಇದೇ ನಿನ್ನೆ ಮೊನ್ನೆದಲ್ಲ, ಈಗಾಗಲೇ ಕೇಸ್ನ ಸಂಪೂರ್ಣ ತನಿಖೆ ಕೂಡ ಮಾಡಿ ಆಗಿದೆ. ಈ ಕೇಸನ್ನು 14 ದಿನ ಕಸ್ಟಡಿ ಕೇಳುವಂಥದ್ದೆಲ್ಲ ಏನೂ ಇಲ್ಲ. ಸಂತ್ರಸ್ತೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿಲ್ಲ. ಎಲ್ಲೂ ಕೂಡ ಸಂತ್ರಸ್ತೆ ಅತ್ಯಾಚಾರ ಆಗಿದೆ ಅನ್ನುವ ದೂರನ್ನು ಕೊಟ್ಟಿಲ್ಲ. ಕೇಸೆಲ್ಲ ದಾಖಲಾಗಿ 4 ದಿನ ಆದಮೇಲೆ ಅಂತ ಇವರು ಹೇಳ್ತಿದ್ದಾರೆ. ಆದರೆ ಜನಪ್ರತಿನಿಧಿಯೊಬ್ಬರ ಕೇಸ್ ಇದೆಯಲ್ಲ, ಅತ್ಯಾಚಾರದ ಪ್ರಕರಣ ಇದೆ, 1 ದಿನ ಕಸ್ಟಡಿ ಕೊಟ್ಟರೆ ಸಾಕು ಅಂತ ಅರುಣ್, ಅಂದರೆ ಕಸ್ಟಡಿಗೆ 1 ದಿನ ಕೊಡಿ ಅನ್ನೋದನ್ನು ಕೂಡ ಅರುಣ್ ಹೇಳ್ತಿದ್ದಾರೆ. 1 ದಿನ ಕಸ್ಟಡಿ ಕೊಡ್ಬೋದು, ಆದರೆ ಇದೆಲ್ಲ ದೊಡ್ಡ ಕೇಸೇನಲ್ಲ. ಎಷ್ಟೋ ವರ್ಷ ಆಗಿದೆ, ವಿಡಿಯೋ ಎಲ್ಲ ಆಗಿ ಈಗ ದೊಡ್ಡ ವಿಷಯ ಆಗಿದೆ ಅಷ್ಟೇ. ಇದರದ್ದೆಲ್ಲ ಏನೇನು ತನಿಖೆಗಳಿದೆ ಎಲ್ಲ ಮುಗಿಸಾಗ್ಬಿಟ್ಟಿದೆ ಅವರು ಅಂತ ಹೇಳ್ತಿದ್ದಾರೆ. SIT ನಡೆ ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಎಡಮಾಡಿ ಕೊಡ್ತಾ ಇದೆ. ನಮ್ಮ ಕಕ್ಷಿದಾರ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ 14 ದಿನ ಎಲ್ಲ ಬೇಕಾಗಲ್ಲ, ಕೇವಲ 1 ದಿನ ಸಾಕು. ಕೊಡೋದೇ ಹೌದು ಅಂತಂದ್ರೆ 1 ದಿನ ಅವ್ರ ಕಸ್ಟಡಿ ಕೊಡಿ, 14 ದಿನ ಎಲ್ಲ ಕೊಡೋಕೆ ಹೋಗಬೇಡಿ ಅಂಥೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದವನ್ನು ಮಾಡ್ತಿದ್ದಾರೆ. ಸಂಪೂರ್ಣ ಕೇಸ್ನ ತನಿಖೆ ಆಗಿದೆಯಂತೆ. ಅದಲ್ಲದೆ ಈ ಕೇಸು ಎಲ್ಲೂ ಕೂಡ ಸಂತ್ರಸ್ತೆಯರು ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರು ಕೊಟ್ಟಿಲ್ವಂತೆ. ಹಾಗಾಗಿ ಇದು ಬಹಳ ಸುಲಭವಾಗಿ ಜಾಮೀನು ಕೊಡಬಹುದಾಗಿರುವ ಪ್ರಕರಣ ಅಂತೆ. 1 ದಿನ ಕಸ್ಟಡಿ ಕೊಟ್ಟರೆ ಸಾಕು, 1 ದಿನ ಕಸ್ಟಡಿಯಲ್ಲಿ ವಿಚಾರಣೆ ಮಾಡಲಿ, ನಮ್ಮ ಕಕ್ಷಿದಾರರು ಸಹಕಾರ ಕೊಡ್ತಾರೆ, ಯಾವುದೇ ವಿಚಾರಣೆ ಆದರೂ ಇರಲಿ. ಆದರೆ SIT ಏನೋ ನಡೆಸ್ತಾ ಇದೆ. 28ನೇ ತಾರೀಕಲ್ವ ದೂರು ದಾಖಲಾಗಿರೋದು, ಮೇ 2ನೇ ತಾರೀಕು ಯಾಕೆ ಇವರು 376 ಆ್ಯಡ್ ಮಾಡ್ತಾರೆ? ಅಲ್ಲಿವರೆಗೂ 161 ಆಗೋವರೆಗೂ ಕೂಡ ಇವರು ಅತ್ಯಾಚಾರ ಕೇಸೇ ಆ್ಯಡ್ ಮಾಡಿರಲ್ಲ. 161 ಆಗ್ತಾ ಇದ್ದಂಗೆ ಅತ್ಯಾಚಾರ ಕೇಸನ್ನು ಆ್ಯಡ್ ಮಾಡೋಕ್ಕೆ ಹೋಗ್ತಾರೆ. ಅದಕ್ಕೆ ಬೇಕು ಅಂತಲೇ ಇದನ್ನು ಮಾಡ್ದಂಗೆ ಕಾಣ್ತಾ ಇದೆ. SITಯ ನಡೆ ಮೇಲೆ ನಮಗೆ ಅನುಮಾನ ಇದೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ತಮ್ಮ ವಾದವನ್ನು ಇಟ್ಟಿದ್ದಾರೆ. ಸೊ ವಾದ ಪ್ರತಿವಾದಗಳು ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಎಷ್ಟು ದಿನ ಕಸ್ಟಡಿಗೆ ಕೊಡಬೇಕು ಅನ್ನೋದು ಜಡ್ಜ್ ಡಿಸೈಡ್ ಮಾಡ್ತಾರೆ. ಆದರೆ ಕೊಡಬೇಕು ಕೊಡಬಾರ್ದು ಅನ್ನುವ ಹಗ್ಗಜಗ್ಗಾಟ ಮಾತ್ರ ಕೋರ್ಟ್ ಹಾಲಲ್ಲಿ ನಡೀತಾ ಇದೆ. ಒಂದು ಕಡೆ 14 ದಿನಗಳ ಕಾಲ ನಮ್ಮ ಕಸ್ಟಡಿ ಕೊಡಿ ಅಂತ SIT ಪರ SPP ಅಶೋಕ್ ನಾಯಕ್ ವಾದ ಮಾಡಿದ್ರೆ, 14 ದಿನ ಅಲ್ಲ ಕಸ್ಟಡಿ ಕೊಡೋ ಕೇಸೇ ಅಲ್ಲ ಇದು. ಎಷ್ಟೋ ವರ್ಷಗಳ ಹಿಂದಿರುವಂಥ ವಿಡಿಯೋಗಳು ಅದು ಈಗ ಹೊರಗಡೆ ಬಂದಿದೆ. ಹಾಗಾಗಿ 1 ದಿನ ನೀವು ಕಸ್ಟಡಿ ಕೊಟ್ಟರೆ ಸಾಕು, ಅದಕ್ಕಿಂತ ಜಾಸ್ತಿ ಕಸ್ಟಡಿ ಕೊಡೋದಕ್ಕೆ ಅರ್ಹ ಆಗಿರುವಂಥ ಕೇಸ್ ಇದಲ್ಲ. ಈಗಾಗಲೇ ಈ ಪ್ರಕರಣದ ತನಿಖೆಯೂ ಮುಗಿದು ಹೋಗ್ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಇನ್ನೇನು ಬೇಕಾ ನಿಮಗೆ ತನಿಖೆ ಇದ್ದರೆ ಅದು ಬೇಕಾದ್ರೆ ಅವ್ರು ಸಹಕಾರ ಮಾಡ್ತಾರೆ. ಆದರೆ 14 ದಿನ ಅಲ್ಲ ಕಸ್ಟಡಿ ಕೊಡಬಾರ್ದು, ಇದು ಭಾಳ ಸುಲಭವಾಗಿ ಜಾಮೀನು ಸಿಗುವಂಥ ಪ್ರಕರಣ ಅಂತ ಹೇಳ್ತಾರೆ. ಆದರೆ ಅಶೋಕ್ ನಾಯಕ್ ಇಲ್ಲ, ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯೂ ಆಗೋ ಸಾಧ್ಯತೆ ಇದೆ, ಅಂತ ಗಂಭೀರ ಪ್ರಕರಣ ಇದೆ. ಹಾಗಾಗಿ ಇಲ್ಲೆಲ್ಲ ಬೇಲ್ ಕೊಡೋದು ಸಾಧ್ಯನೇ ಇಲ್ಲ ಅಂತ ಅಶೋಕ್ ನಾಯಕ್ ಮಾತನಾಡ್ತಾ ಇದ್ರೆ, ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಹಕರಿಸಿಲ್ಲ ಅಂತ ವಾರೆಂಟನ್ನು ಜಾರಿ ಮಾಡಲಾಗಿತ್ತು. 15 ದಿನ ಯಾಕೆ ಕಸ್ಟಡಿ ಕೊಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂಥೇಳಿಯೇ ವಾರೆಂಟನ್ನು ಜಾರಿ ಮಾಡಿರೋದು. ಆದರೆ ಈಗ 15 ದಿನ ಕಸ್ಟಡಿಗೆ ಹಾಕಬೇಕು, ಅದು ನನಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ.
ಈ ಕೇಸ್ ದಾಖಲೆ ಪರಿಶೀಲಿಸಿ ಒಂದು ದಿನ ಕಸ್ಟಡಿಗೆ ಕೊಡಬೇಕು ಅಂಥೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದವನ್ನು ಮಂಡನೆ ಮಾಡ್ತಾ ಇರೋದು. 15 ದಿನ ಯಾಕೆ ಕಸ್ಟಡಿ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡ್ತಾ ಇರೋದು. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಆತನ ವಿರುದ್ಧ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅಂತ ಅಶೋಕ್ ಮಾತನಾಡಿದ್ರೆ ವಿಕೃತಕಾಮಿ ಪದ ಬಳಕೆಗೆ ಆಕ್ಷೇಪ ಎತ್ತುತ್ತಾರೆ. ಮಾತಿನ ಚಕಮಕಿ ಆಗುತ್ತೆ. SIT ವಕೀಲ ಮತ್ತು ಅರುಣ್ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ. ಯಾವ ವಿಚಾರಕ್ಕೆ? ವಿಕೃತಕಾಮಿ ಅಂಥೇಳಿ ಅಶೋಕ್ ನಾಯಕ್ ಹೇಳ್ತಾರಲ್ಲ, ಆ ಪದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ. ವಿಕೃತಕಾಮಿ ಅಂತಲ್ಲ ಪದ ಬಳಕೆ ಮಾಡ್ತಿದ್ದಾರೆ, ಹಂಗೆಲ್ಲ ಪದ ಬಳಕೆ ಮಾಡೋ ಹಂಗಿಲ್ಲ, ಅದು ಸರಿಯಲ್ಲ ಅಂಥೇಳಿ ಮಾತಿನ ಚಕಮಕಿ ಆಯಿತು. ಒಟ್ಟಾರೆ ವಾದ ಮತ್ತು ಪ್ರತಿವಾದ ನಡೀತಾ ಇದೆ. ಸೊ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಅಂತೇಳಿ ವಾರೆಂಟ್ ಜಾರಿ ಆಗಿರೋದು. ಈಗ ಒಂದು ದಿನ ಸಾಕು, 15 ದಿನ ಅಲ್ಲ ಕಸ್ಟಡಿಗೆ ಪಡೆದುಕೊಳ್ಳೋ ಅಗತ್ಯ ಇಲ್ಲ. ಆತನ ವಿರುದ್ಧ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೇಳಿ ಅಶೋಕ್ ಮಾತನಾಡ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಬೇರೆ ರೀತಿಯಲ್ಲೇ ಮಂಡಿಸ್ತಾ ಇದ್ದಾರೆ. ಈ ಕೇಸ್ ದಾಖಲೆ ಪರಿಶೀಲಿಸಿ ಒಂದು ದಿನ ಕಸ್ಟಡಿ ಕೊಡಬೇಕು, 15 ದಿನ ಅಲ್ಲ ಕೊಡೋ ಅಗತ್ಯ ಇಲ್ಲ ಅಂತ ವಾದ ಮಂಡಿಸ್ತಾ ಇದ್ದಾರೆ. ಆದರೆ ಈ ನಡುವೆ ವಿಕೃತಕಾಮಿ ಅನ್ನೋ ಪದ ಬಳಕೆಗೆ ಆಕ್ಷೇಪವನ್ನು ಎತ್ತುತ್ತಾರೆ ಅರುಣ್. ವಿಕೃತಕಾಮಿ ಅನ್ನೋ ಪದ ಬಳಕೆ ಸರಿಯಲ್ಲ, ಆ ರೀತಿ ಪದ ಬಳಕೆ ಮಾಡಬೇಡಿ ಅಂತ ಆಕ್ಷೇಪಣೆ ಎತ್ತುತ್ತಾರೆ. ಅದೇ ವಿಚಾರಕ್ಕೆ SIT ಪರ ವಕೀಲರು ಮತ್ತು ಪ್ರಜ್ವಲ್ ರೇವಣ್ಣ ಪರ ವಕೀಲರ ನಡುವೆ ಮಾತಿನ ಚಕಮಕಿ ಆರಂಭ ಆಗುತ್ತೆ. ಒಟ್ಟಾರೆ ಇಲ್ಲಿ 14 ದಿನಗಳ ಕಾಲ ಅಲ್ಲ ಕಸ್ಟಡಿ ಅವಶ್ಯಕತೆ ಇಲ್ಲ, ತುಂಬ ವರ್ಷಗಳ ಹಿಂದಿರೋದಿದು. ಅವ್ರು ಎಲ್ಲಿ ಹೋಗಿದ್ರು ಅಂತ ಅವ್ರು ಎಲ್ಲೂ ಹೇಳಿಲ್ಲ. ದೊಡ್ಡ ಜನ ಅವರು, ವಿದೇಶಕ್ಕೆ ಓಡೋಗಿದ್ರು ಬಿಟ್ಟರೆ ಎಲ್ಲಿ ಅಂತ ಗೊತ್ತಿಲ್ಲ. ಒಬ್ಬರು ಪ್ರಭಾವಿ ಆರೋಪಿಯವರು. ಹಾಗಾಗಿ ಗ್ಯಾಲರಿಗಾಗಿ SPP ವಾದ ಮಾಡ್ತಿದ್ದಾರೆ ಅಂತ ಹೇಳಿ ಅರುಣ್ ಇಲ್ಲಿ ಹೇಳ್ತಾರೆ. ಅಂದರೆ ಗ್ಯಾಲರಿಯಲ್ಲಿ ಜನ ಇದ್ದಾರಲ್ಲ ಅವ್ರಿಗೋಸ್ಕರ SPP ವಾದ ಮಾಡ್ತಿದ್ದಾರಷ್ಟೇ ಅಂಥೇಳಿ ಅರುಣ್ ಮಾತನಾಡ್ತಿದ್ದಾರೆ. ಆದರೆ ಈತ ಸಾಮಾನ್ಯದವನಲ್ಲ, ಈತ ಕಾನೂನು ಮಾಡೋರು. ಸೊ ಇವರನ್ನು ನೀವು ಈಸಿಯಾಗಿ ಹೊರಗಡೆ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ನಮ್ಗೆ 15 ದಿನ, ಅವ್ರನ್ನ 13 ದಿನ ಅವ್ರನ್ನ ಕೊಡಿ. ಇವರ ಕುಟುಂಬವೇ ಡಾಮಿನೇಟ್ ಮಾಡ್ತಾ ಇದೆ. ಇಡೀ ಹಾಸನದಲ್ಲಿ ಇವ್ರ ಕುಟುಂಬ ಡಾಮಿನೇಟ್ ಮಾಡುತ್ತೆ. ಒಂದು ದೊಡ್ಡ ಕುಟುಂಬ, ಇವರು ಪ್ರಭಾವಿಗಳು, ಇವರು ಸಾಮಾನ್ಯ ಆರೋಪಿ ಅಲ್ಲ. ಹಾಗಾಗಿ ಈ ಕೇಸ್ನಲ್ಲಿ 13 ದಿನಗಳ ಕಾಲ ಆದರೂ ನಮಗೆ ಮಿನಿಮಮ್ ಅವ್ರ ಕಸ್ಟಡಿಗೆ ಬೇಕೇ ಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಆದರೆ ಅರುಣ್ ಮಾತ್ರ ಇವರು ವಾದ ಮಾಡ್ತಿರೋದು ಈ ಕೇಸಿಗೆ ವಾದ ಮಾಡ್ದಂಗಿಲ್ಲ, ಗ್ಯಾಲರಿನಲ್ಲಿರೋ ಜನನ ಖುಷಿ ಪಡಿಸೋಕೆ ವಾದ ಮಾಡ್ದಂಗಿದೆ ಅನ್ನೋ ಥರದಲ್ಲಿ ಮಾತನಾಡ್ತಿದ್ದಾರೆ ಅರುಣ್. ಸೊ ಒಟ್ಟಾರೆ ಯಾರ ಕಡೆ ಸ್ಟ್ರಾಂಗ್ ವಾದ ಇರುತ್ತೆ ಅವರ ವಾದ ಗೆಲ್ಲುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನು ಎಷ್ಟು ದಿನ ಕಸ್ಟಡಿ ಕೊಡಬೇಕು ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆದರೆ ಕೋರ್ಟ್ ಹಾಲಲ್ಲಿ ಮಾತ್ರ ವಾದ ಪ್ರತಿವಾದ ಬಿಸಿಯೇರಿಬಿಟ್ಟಿದೆ. ಎಷ್ಟು ಬಿಸಿಯೇರಿಬಿಟ್ಟಿದೆ ಅಂತಂದರೆ ವಾದ ಪ್ರತಿವಾದ ಭಾಳ ಹೈ ವೋಲ್ಟೇಜ್ ಆಗಿ ಸಾಗ್ತಾ ಇದೆ. ಪದ ಬಳಕೆಗೆ ಆಕ್ಷೇಪಣೆ, ಕೆಲವೊಂದು ವಿಚಾರಗಳು, ಪಾಯಿಂಟು, ಇವೆಲ್ಲವೂ ಕೂಡ ಕೋರ್ಟ್ ಹಾಲಲ್ಲಿ ನಡೀತಾ ಇದೆ. ಸೊ ಬಹಳ ಇಂಟ್ರೆಸ್ಟಿಂಗ್ ವಾದ ಪ್ರತಿವಾದ ಕೋರ್ಟ್ ಹಾಲಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ನಡೀತಾ ಇದೆ. ನಮಗೊಂದು ಡಿವೈಸ್ ಸಿಕ್ಕಿದೆ ಅಂತ ಅಶೋಕ್ ನಾಯಕ್ ಹೇಳ್ತಾರೆ. ನಮಗೆ ಒಂದು ಡಿವೈಸ್ ಸಿಕ್ಕಿದೆ, 4 ವರ್ಷಗಳ ಹಳೇ ಕೇಸು ಅಂತ ದೂರು ಅಂತ ಹೇಳ್ತಾರೆ ಇವರು. ನಮಗೊಂದು ಡಿವೈಸ್ ಸಿಕ್ಕಿದೆ, ಅಶೋಕ್ ನಾಯಕ್ ಅವರು ಹೇಳೋ ಮಾತಿದು. ಇಲ್ಲಿ ಇವ್ರ ಕುಟುಂಬವೇ ಪ್ರಾಬಲ್ಯ ಹೊಂದಿದೆ, ರೆಡಿಮೇಡ್ ಕಂಪ್ಲೇಂಟ್ ಕೊಡಿಸಲಾಗಿದೆ ಅಂತ ಅರುಣ್ ವಾದ ಮಾಡ್ತಾರೆ. ರೆಡಿಮೇಡ್ ಕಂಪ್ಲೇಂಟು ಅಂತಂದರೆ ಯಾರೋ ಟೈಪ್ ಮಾಡಿಕೊಟ್ಟಿರುವ ಕಂಪ್ಲೇಂಟನ್ನು ಇವ್ರು ತಂದು ಕೊಟ್ಟಿದ್ದಾರೆ, ಇವರೇ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಅನ್ನೋದು ಅರುಣ್ ಅವರ ವಾದ. ಸೊ ಒಟ್ಟಾರೆ ಕುಟುಂಬದ ಪ್ರಾಬಲ್ಯ ಇದೆ. ಇವ್ರ ಕುಟುಂಬ ಬಹಳ ದೊಡ್ಡ ಕುಟುಂಬ ಇದೆ. ಹಾಸನದಲ್ಲಿ ಇವರು ಸರ್ವಾಧಿಕಾರಿಗಳ ಥರ ಮೆರೆದಾಡ್ತಿದ್ದಾರೆ. ಹಾಸನದಲ್ಲಿ ಯಾವ ಹೆಣ್ಮಕ್ಳು ಸಂತ್ರಸ್ತೆಯರು ಹೊರಗಡೆ ಬರೋದಕ್ಕೆ ಭಯಪಡ್ತಿದ್ದಾರೆ. ಆ ನಡುವೆ ಪ್ರಜ್ವಲ್ ರೇವಣ್ಣ ಪ್ರಭಾವಿ ಆಗಿರೋದ್ರಿಂದ, ಅದಲ್ಲದೆ ಅವ್ರ ವಿರುದ್ಧ ಒಂದು ಡಿವೈಸ್ ಕೂಡ ಸಿಕ್ಕಿದೆ ನಮಗೆ. ಬೇರೆ ಬೇರೆ ವಿಚಾರಗಳಲ್ಲಿ ವಿಚಾರಣೆ ಆಗಬೇಕು. ಹಾಗಾಗಿ ಪ್ರಜ್ವಲ್ ರೇವಣ್ಣನನ್ನು ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ SPP ಅಶೋಕ್ ನಾಯಕ್ ವಾದವನ್ನು ಮಂಡನೆ ಮಾಡಿದ್ರೆ, ಈ ಕಡೆ ಅವರನ್ನು 10 ದಿನಗಳ ಕಾಲ ಅಲ್ಲ ಕಸ್ಟಡಿಗೆ ಕೊಡೋದು ಅವಶ್ಯಕತೆನೇ ಇಲ್ಲ ಅಂತ ಗಂಭೀರ ಪ್ರಕರಣ ಅಲ್ಲ, 4 ವರ್ಷದ ಹಿಂದಿನ ದೂರು ಇದು ಅಂತ ಹೇಳ್ತಾರೆ. ಆದರೆ ಕೇವಲ 1 ದಿನ ಅವರನ್ನು ಕಸ್ಟಡಿಗೆ ಕೊಡೋದಾದರೆ ಕೊಡಿ, ಮತ್ತೆ ಇದೆಲ್ಲ ಬೇಲ್ ಕೊಡುವಂಥ ಸುಲಭವಾದಂಥ ಪ್ರಕರಣ ಇದು. ಇದರಲ್ಲಿ ಅವರು 376 ಆ್ಯಡ್ ಮಾಡಿದ್ದು ಕೂಡ ದುರುದ್ದೇಶದಿಂದ.
ಮೇ 2ನೇ ತಾರೀಕುವರೆಗೂ 376 ಇರಲಿಲ್ಲ. ಮೇ 2ನೇ ತಾರೀಕು ಇವರು 376 ಆ್ಯಡ್ ಮಾಡಿದ್ದಾರೆ. ಅದು 161 ಆದಮೇಲೆ ಇವರು ಆ್ಯಡ್ ಮಾಡಿದ್ದಾರೆ. ಸೊ ಇದು ಅವರಾಗೆ ಮಾಡಿರೋದಲ್ಲ, ಮಾಡಿಸಿರೋದು ಅನ್ನೋ ರೀತಿಯಲ್ಲಿ ಅರುಣ್ ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಆ್ಯಂಡ್ ಈ ಕೇಸ್ನಲ್ಲಿ ದೂರ ಹೇಗೆ ದಾಖಲಾಯಿತು ಅಂತ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಈ ಕೇಸ್ನಲ್ಲಿ ದೂರ ಯಾವ ರೀತಿ ದಾಖಲಾಗಿರೋದು? ಹಳೇ 4 ವರ್ಷದ ಹಿಂದಿನ ಕೇಸು ಅಂತ ಹೇಳ್ತೀರಿ, ಹೆಂಗಿದು ಕೇಸ್ ಇಲ್ಲಿ ದೂರ ದಾಖಲಾಗಿರೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ನೋಟಿಸ್ ಕೊಟ್ಟಿದ್ದು ಯಾಕೆ? ಲೈಂಗಿಕ ದೌರ್ಜನ್ಯ ನಡೆಸಿದ್ದು ಹೊಳೆ ನರಸೀಪುರದಲ್ಲಿ. ಇದು ಬರೀ ಲೈಂಗಿಕ ದೌರ್ಜನ್ಯ ಅಲ್ಲ, ಅತ್ಯಾಚಾರ ಕೇಸು ಇದೆ. ಈ ಕೇಸ್ನಲ್ಲಿ ಹೇಗೆ ದೂರ ದಾಖಲಾಗತ್ತೆ ಅತ್ಯಾಚಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಕೂಡ. ರೆಡಿಮೇಡ್ ಆಗಿ ದೂರನ್ನು ಸ್ವೀಕಾರ ಮಾಡಿದ್ದಾರೆ. ನೋಡಿ, ವಾದ ಪ್ರತಿವಾದ ಎಲ್ಲೆಲ್ಲಿಂದ ಹೇಗೆ ನಡೀತಾ ಇದೆ ಅಂತಂದರೆ ಆರಂಭದಿಂದಲೂ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. 28ನೇ ಈಗ ಅರುಣ್ ಅವರ ವಾದವನ್ನೇ ನಾನು ಮೊದಲು ಇಡ್ತೀನಿ. 28ನೇ ತಾರೀಕು ಕೇಸ್ ದಾಖಲಾಗಿದ್ದು ಅಂತ ಹೇಳ್ತೀರಿ. ಮೇ 2ನೇ ತಾರೀಕುವರೆಗೂ ಅತ್ಯಾಚಾರ ಕೇಸ್ ಇರಲಿಲ್ಲ, ಅಲ್ಲಿವರೆಗೂ ಬೇಲೆಬಲ್ ಸೆಕ್ಷನ್ಗಳನ್ನು ಮಾತ್ರ ಹಾಕಿದ್ದೀರಿ. ಮೇ 2ನೇ ತಾರೀಕಿನ ನಂತರ ಅದು ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಅಲ್ಲಿ ಆ್ಯಡ್ ಮಾಡಿದ್ದೀರಿ. ಇದು ದುರುದ್ದೇಶ ಅಲ್ವಾ? ಮೇ 2ನೇ ತಾರೀಕು ನಂತರ ಆ್ಯಡ್ ಮಾಡುವಂಥದ್ದು ಏನಿತ್ತು? 161 ಆದಮೇಲೆ ಆ್ಯಡ್ ಮಾಡುವಂಥದ್ದು ಏನಿತ್ತು? ಒಂದನೇದಾಗಿ. ಎರಡನೇದಾಗಿ, ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂಥ ಆರೋಪ 4 ವರ್ಷದ ಹಿಂದಿನ ವಿಡಿಯೋಗಳಿದು. 4 ವರ್ಷದ ಹಿಂದಿನ ಪ್ರಕರಣ, ಕೇಸ್ ಅಂತಂದರೆ ಪ್ರಕರಣ, ಇದು ಘಟನೆ ಇದು. ಅದಕ್ಕೋಸ್ಕರ ಈಗ ಇದೆಲ್ಲ ತನಿಖೆ ಆಗಿದೆ, ಅದು ಏನೇನು ಅನ್ನೋದು ಎಲ್ಲವೂ ಗೊತ್ತಾಗ್ಬಿಟ್ಟಿದೆ. ಈಗ ಅವರನ್ನು 15 ದಿನ ಅಲ್ಲ ಕಸ್ಟಡಿಗೆ ಯಾಕೆ ಪಡಿಬೇಕು ನನಗಂತೂ ಗೊತ್ತಿಲ್ಲ, 1 ದಿನ ಕಸ್ಟಡಿಗೆ ಪಡೀರಿ ಸಾಕು ಅಂತ ಹೇಳಿ ಅರುಣ್ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಆಕ್ಷೇಪ ಎದ್ದಂತಹ ಅಶೋಕ್ ನಾಯಕ್, ನೋಡಿ, ಕುಟುಂಬ ಪ್ರಭಾವವನ್ನು ಹೊಂದಿದೆ, ಇದು ಪ್ರಭಾವಿ ಕುಟುಂಬ, ಪ್ರಭಾವಿ ಆರೋಪಿ ಇದ್ದಾನೆ, ಕುಟುಂಬದ ಪ್ರಾಬಲ್ಯ ಇದೆ, ಕೇಸ್ ಕೊಡೋದಕ್ಕೆ ಹೊರಗಡೆ ಯಾರೂ ಬರೋದೇ ಇಲ್ಲ, ರೆಡಿಮೇಡ್ ಕಂಪ್ಲೇಂಟ್ ಕೊಡಿಸಲಾಗಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ಆರೋಪ, ಇಲ್ಲಿ ನಡೆದಿರುವಂಥ ಪ್ರಕರಣ, ಇದರ ಗಂಭೀರತೆ ಇವೆಲ್ಲ ಕಣ್ಣಿಗೆ ಕಾಣ್ತಾ ಇದೆ. ಬರೀ ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ಅತ್ಯಾಚಾರ ಕೂಡ ಇದೆ. ಲೈಂಗಿಕ ದೌರ್ಜನ್ಯ ನಡೆದಿರೋದು ಹೊಳೆ ನರಸೀಪುರದಲ್ಲಿ, ಅದು ಅಲ್ಲದೆ 3 ಮನೆಗಳಲ್ಲಾಗಿದೆ ಅಂತಂದಾಗ ಜಡ್ಜ್ ಪ್ರಶ್ನೆ ಇಡ್ತಾರೆ, ಅತ್ಯಾಚಾರ ಕೇಸ್ನಲ್ಲಿ ನೋಟಿಸ್ ಕೊಟ್ಟಿದ್ದು ಯಾಕೆ? 376ನಲ್ಲಿ ನೀವು ನೋಟಿಸ್ ಕೊಟ್ಟಿದ್ದು ಯಾಕೆ? ಮತ್ತು ಈ ಕೇಸ್ನಲ್ಲಿ ದೂರು ಯಾವಾಗ ದಾಖಲಾಯಿತು? ಈ ಕೇಸ್ 376 ಏನು ಆ್ಯಡ್ ಮಾಡಿದ್ದೀರಿ, ಆ ಕೇಸ್ ಎಲ್ಲಿ ದಾಖಲಾಯಿತು, ಹೇಗೆ ದಾಖಲಾಯಿತು ಅನ್ನೋ ಪ್ರಶ್ನೆಯನ್ನು ಕೂಡ ಜಡ್ಜ್ ಎತ್ತಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಭಾವದ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಹೇಗೆ ರೇವಣ್ಣ ಅವರ ವಿಚಾರದಲ್ಲಿ ಅವರು ಮಾಜಿ ಸಚಿವರು, ಅವರು ಪ್ರಭಾವಿಗಳು, ಬ್ಯೂರೋಕ್ರಾಟ್ಸ್ಗಳನ್ನು ಅವರ ಕೈ ಅಡಿಗಡೆ ಇಟ್ಕೊಂಡು ಅವರನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ಎಲ್ಲ ರೀತಿಯಲ್ಲೂ ಅವರ ಅಡಿಯಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವ್ರನ್ನ ಹೊರಗಡೆ ಬಿಟ್ಟರೆ ಸಾಕ್ಷಿನಾಶ ಆಗುತ್ತೆ ಅನ್ನುವ ವಾದಗಳು ಹೇಗೆ ಮಂಡನೆ ಆಗಿತ್ತು, ಅದೇ ರೀತಿಯ ವಾದಗಳು ಇವತ್ತು ಕೂಡ ಮಂಡನೆ ಆಗ್ತಾ ಇದೆ. ಸೊ ಒಟ್ಟಾರೆ ಹೈ ವೋಲ್ಟೇಜ್ ಆಗಿ, ಕದನ ಕುತೂಹಲವಾಗಿ ಈ ಕೋರ್ಟ್ ಹಾಲ್ ಪ್ರೊಸೀಡಿಂಗ್ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣನನ್ನು ಕಸ್ಟಡಿಗೆ ಪಡಿಬೇಕು ಅನ್ನೋದು SITಯ ಸ್ಟ್ರಾಂಗ್ ನಿಲುವು. 13 ದಿನಗಳ ಕಾಲ ಅವರನ್ನು ಕಸ್ಟಡಿ ಕೊಡಿ ಅಂತ ಇನ್ನು ಬೇಕಾದ ಪದಗಳನ್ನು ಬಳಸ್ಕೊಂಡು ಬೇಕಾದಂಗೆ ವಾದ ಮಾಡ್ತಿದ್ದಾರೆ. ಪದಗಳನ್ನು ಬಳಸಿ ತಮಗೆ ಬೇಕಾದಂಗೆ ಅವರು ವಾದ ಮಾಡ್ಕೊತಾ ಇದ್ದಾರೆ, ಅವರು ಗ್ಯಾಲರಿಗೋಸ್ಕರ ವಾದ ಮಾಡ್ತಿದ್ದಾರೆ ಅಂತ ಅರುಣ್, ಪ್ರಜ್ವಲ್ ರೇವಣ್ಣ ಪರ ವಕೀಲರು ರಾಂಗ್ ಆಗಿದ್ದಾರೆ. ಪದಗಳನ್ನು ಬಳಸಿ ತಮಗೆ ಬೇಕಾದಂಗೆಲ್ಲ ವಾದ ಮಾಡ್ತಿದ್ದಾರೆ, ಅವರು ಗ್ಯಾಲರಿಗೋಸ್ಕರ ವಾದ ಮಾಡ್ತಿದ್ದಾರೆ. ಜಾಮೀನು ಕೊಡಬಹುದಾದಂಥ ಕೇಸ್ ಇದು, ಜೀವಾವಧಿ ಶಿಕ್ಷೆ ಅಂತೆಲ್ಲ ಹೇಳ್ತಾರೆ, ಜಾಮೀನು ಕೊಡಬಹುದಾದಂಥ ಕೇಸ್ ಇದು ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಇವರು ಯಾಕೆ ಈ ಪ್ರಕರಣವನ್ನು ಈ ರೀತಿಯಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ ಮಾತನಾಡ್ತಿದ್ದಾರೆ, ಈ ಪ್ರಕರಣದ ಬಗ್ಗೆ ಏನೇನೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಆ ಹೇಳಿಕೆಗಳ ಮುಖಾಂತರವಾಗಿ ಈ ಪ್ರಕರಣ ಏನೋ ಅನ್ನೋ ರೀತಿಯಲ್ಲಿ ತೋರಿಸೋದಕ್ಕೆ ಹೋಗಿದ್ದಾರೆ. ಅಂಥದ್ದೆಲ್ಲ ಏನೂ ಇಲ್ಲ. ತಮಗೆ ಬೇಕಾದ ಪದಗಳು, ವಿಕೃತಕಾಮಿ, ಅದು ಇದು ಅನ್ನೋ ಪದಗಳನ್ನೆಲ್ಲ ಬಳಕೆ ಮಾಡ್ತಿದ್ದಾರೆ, ಅದೆಲ್ಲ ಸರಿಯಲ್ಲ.